ಗಾಡಿ ಓಡಿಸಕ್ ಮುಂಚೆ ಹೆಲ್ಮೆಟ್ ಅನ್ನೋದು ಇಂಪಾರ್ಟೆಂಟ್. ಇವತ್ತಿನ ಟಾಪಿಕ್ ಏನು ಅಂದ್ರೆ ಕನ್ನಡದವರು ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ, ಅದರಿಂದ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಗೇಮಿಂಗ್ ಯೂಟ್ಯೂಬರ್ಸ್ ಅಂತ ಬಂದ್ರೆ ಅಷ್ಟು ಸಪೋರ್ಟ್ ಇಲ್ಲ ಗುರು. ನಾನು ಮೊನ್ನೆ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ, ನರೇಂದ್ರ ಮೋದಿ ಅವರು ನಾರ್ತ್ ಇಂಡಿಯನ್ ಗೇಮರ್ಸ್ ನ ಮೀಟ್ ಮಾಡಿ ಗೇಮಿಂಗ್ ಅನ್ನೋದನ್ನ ಅದೇ ತರ ಸ್ಟ್ರೀಮಿಂಗ್ ಅನ್ನೋದನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಮೋದಿ ಅವ್ರು ಮಾಡ್ತಾ ಇರೋದು ಖುಷಿ ತರ ವಿಷಯನೇ. ಮೆಜಾರಿಟಿ ಸ್ಟ್ರೀಮರ್ಸ್ ಇರೋದು ಗೇಮರ್ಸ್ ಇರೋದು ನಾರ್ತ್ ಇಂಡಿಯಾದಲ್ಲೇ. ನಾವು ನಮ್ಮ ಕನ್ನಡದವ್ರನ್ನ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ, ನಮ್ ಕಮ್ಯುನಿಟಿಯಿಂದ ಯಾರು ಕೂಡ ಗೇಮರ್ಸ್ ಗಳು ಹೋಗ್ಲಿಲ್ಲ ಅಂದ್ರೆ ಇಲ್ಲೂ ಕೂಡ ಹಿಂದಿ ಏರಿಕೆ ಆಗ್ಬಿಡುತ್ತೆ. ನಮ್ಮವರು ನೆಕ್ಸ್ಟ್ ಬರೀ ಹಿಂದಿ ಯೂಟ್ಯೂಬರ್ಸ್ ಗಳನ್ನೇ ನೋಡ್ಬೇಕಾಗತ್ತೆ. ಪ್ರತಿ ವರ್ಷ RCB ಕಪ್ ಗೆಲ್ಲಿಲ್ಲ ಅಂದ್ರೂ ಈ ಸಲ ಕಪ್ ನಮ್ದೇ ಅಂತ ಸಪೋರ್ಟ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಅದು ನಮ್ಮ ಕರ್ನಾಟಕದ ಟೀಮ್ ಅಂತ. ಆದ್ರೆ ನಮ್ಮ ಕನ್ನಡದ ರೆಡ್ ಪ್ಯಾರಾಸೈಟ್ ಅವರು BGMI ಅಲ್ಲಿ ಕಪ್ ನ ತಗೊಂಡ್ ಬಂದಿದ್ದಾರೆ. ಅವ್ರಿಗೆ ಯಾರು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಕ್ವೆಶ್ಚನ್. ಈ ಸ್ಟ್ರೀಮಿಂಗ್ ಅಂತ ಬಂದ್ರೆ ಅಥವಾ ಗೇಮಿಂಗ್ ಅಂತ ಬಂದ್ರೆ ನಂಬರ್ ಗೇಮ್ ಗುರು. ಇಲ್ಲೆಲ್ಲ ರೆಕಗ್ನೈಸ್ ಆಗ್ಬೇಕು ಅಂದ್ರೆ ಸಬ್ಸ್ಕ್ರೈಬರ್ಸ್ ಬೇಕು. ನೀವು ಗೇಮಿಂಗ್ ವಿಡಿಯೋಸ್ ನ ನೋಡಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಗಳು ಯಾರ್ಯಾರು ಇದೀರಾ ದಯವಿಟ್ಟು ಹೋಗಿ ರೆಡ್ ಪ್ಯಾರಾಸೈಟ್ ಗೆ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡಕ್ಕೆ ದುಡ್ಡಿಲ್ಲ, ಕಾಸಿಲ್ಲ ಗುರು. ಆದ್ರೆ ನೀವು ಕೊಡುವಂತ ಸಬ್ಸ್ಕ್ರಿಪ್ಷನ್ ಇಂದ, ನೀವು ಕೊಡುವಂತ ಸಪೋರ್ಟ್ ಇಂದ ನಾವು ಒಬ್ಬ ಕನ್ನಡದ ಗೇಮರ್ ನ ನ್ಯಾಷನಲ್ ಲೆವೆಲ್ ತಗೊಂಡೋಗಿ ನಿಲ್ಲಿಸಬಹುದು. ಗೇಮಿಂಗ್ ಅಂತಲ್ಲ, ಯೂಟ್ಯೂಬ್ ಅಂತ ಅಲ್ಲ, ಯಾವುದೇ ಫೀಲ್ಡ್ ಅಲ್ಲಿ ಆದ್ರೂ ನಮ್ಮ ಕನ್ನಡದವ್ರನ್ನ, ನಮ್ಮ ಕನ್ನಡದ ಟ್ಯಾಲೆಂಟ್ ಗಳನ್ನ ಪೀಕಲ್ ತಗೊಂಡೋಗಿ ನಿಲ್ಸೋದು ನಮ್ಮ ಜವಾಬ್ದಾರಿ.